ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು ಹೋರಾಟ 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 ಹೋರಾಟ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು. ಸಂದರ್ಭದಲ್ಲಿ ಹೇಳ್ತಾ ಅತಿ ಹೆಚ್ಚಾಗಿ ಈ ಪಟ್ಟಣದ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಬೇಕು. ಹಾಗಾಗಿ ತಮ್ಮಲ್ಲಿ ಯುವಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತಾವು ಎಲ್ಲರೂ ನಿಂತು ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಏನು ಪ್ರಾರಂಭದಲ್ಲಿ ಸ್ಥಳ ಗುರುತು ಮಾಡಿ ಭದ್ರಾ ಜಲಾಶಯದ ಬಲದಂಡೆ ದಾಲೆಯಿಂದ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದ್ದು, ಆ ಪ್ರಯತ್ನದ ವಿರುದ್ಧ ದಾವಣಗೆರೆ ಜಿಲ್ಲೆಯವರು ಪ್ರತಿಭಟನೆ ಮಾಡಿದರ ಹಿನ್ನೆಲೆಯಲ್ಲಿ ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರ ಈಗೇನು ಸ್ಥಳ ತೋರಿಸಿದೆ ಅದೇ ಸ್ಥಳದಲ್ಲಿ ಕಾಮಗಾರಿಯನ್ನು ಮುಂದುವರಿಸಬೇಕು, ಅದೇ ಸ್ಥಳದಿಂದ ನೀರು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಚಿಕ್ಕಮಗಳೂರು, ಕಡೂರು, ತರೀಕೆರೆ ಮತ್ತು ಹೊಸದುರ್ಗ ತಾಲೂಕಿನ ಎಲ್ಲ ಗ್ರಾಮಗಳ ಪರವಾಗಿ ನಾವು ಮನವಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ 18 ಮತ್ತು 20-22 BJP ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿ ನೀರು ಕೊಡ್ತಕ್ಕಂಥ ಆದೇಶವನ್ನು ನೀಡಿದ್ದಾರೆ. ಅದೇ ಸ್ಥಳದಲ್ಲಿ ನೀರು ತರಲಿಕ್ಕೆ ಇವತ್ತಿನ ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳಿ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನರವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಬೆಂಬಲವನ್ನು ಸೂಚಿಸಿ ಈ ಪ್ರತಿಭಟನೆಯನ್ನು
ದಾವಣಗೆರೆಯಲ್ಲಿ ನಡೀತಾ ಪ್ರತಿಭಟನೆ ಹತ್ತಿಕ್ಕಲಿಕ್ಕೆ ತಮ್ಮ ಸಹಕಾರನೂ ಕೂಡ ಕೋರ್ತೇವೆ. ದಯಮಾಡಿ ತಾವು ಕೂಡ ಸರ್ಕಾರದ ಜೊತೆ ಮಾತನಾಡಿ ಈ ನೀರಾವರಿ ಯೋಜನೆ ಮುಂದುವರಿಸಲಿಕ್ಕೆ ತಮ್ಮ ಸಹಕಾರನ ಬೇಕು ಅಂತೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ. ಇವು ಮತ್ತು IASC ಅವರು ಏನು ಹೇಳಿದ್ದಾರೆ ಸರ್? IIT ಅವರು ಗುಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಮಾಡ್ಬೋದು ಅಂತಕ್ಕಂಥ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಆಧರಿಸಿ ಇಲಾಖೆ ಅಧಿಕಾರಿಗಳ ವ್ಯವಸ್ಥೆ ತಗೊಂಡು ನೀರಾವರಿ ಇಲಾಖೆ ಆಮೇಲಿಂದ ನಮ್ಮ ಕುಡಿಯ ನೀರಿನ ಇಲಾಖೆಯವರು ಚೀಫ್ ಇಂಜಿನಿಯರ್ ಇಬ್ಬರು ಸೇರಿ ಮತ್ತೆ ಕೆಲಸನ ಪ್ರಾರಂಭ ಮಾಡಲಿಕ್ಕೆ ದಿನಾಂಕ ಅವರು ನಿಗದಿಪಡಿಸಿ ಮುಂದೆ ಪ್ರಾರಂಭ ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಳ್ತೀವಿ. ಪ್ರಾರಂಭ ಆದಮೇಲೆ ನಿಮಗೆ ತಿಳಿಸ್ತೀವಿ ಪ್ರಾರಂಭ ಆಗಿದೆ ಇಲ್ಲ ಅಂತೇಳಿ. ಬಹುದಶಕಗಳ ಹೋರಾಟ ಮತ್ತು ಅನೇಕ ಸರ್ಕಾರಗಳ ಪ್ರಯತ್ನದಿಂದ ಕುಡಿಯೋ ನೀರಿನ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಬಹುತೇಕ ಅದು ಮುಕ್ತಾಯದ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ರೈತರ ಸಂಘಟನೆಗಳನ್ನು ಮುಂದಿಟ್ಟು ಇದಕ್ಕೆ ತಡೆ ಒಡ್ಡುವಂಥ ಕೆಲಸವನ್ನು ಕಳೆದ 4-5 ದಿನಗಳಿಂದ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಮಾನ್ಯ ಶಾಸಕರಾದಂಥ ಗೋವಿಂದಪ್ಪನವರು ಎಲ್ಲ ಸರ್ವಪಕ್ಷಗಳ ಮುಖಂಡರನ್ನ ಮತ್ತು ಸರ್ವ ಸಂಘಟನೆಗಳ ರೈತ ಸಂಘಟನೆಗಳ ಮತ್ತು ಕನ್ನಡಪರ ಸಂಘಟನೆಗಳನ್ನು ಒಂದು ಮೂಲಕ ಸ್ವಯಂ ಪ್ರೇರಿತ ಬಂದನ್ನು ಇವತ್ತು ಹೊಸದುರ್ಗದಲ್ಲಿ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಇದಕ್ಕೆ ಬೆಂಬಲ ಸೂಚಿಸಿರುವಂಥದ್ದು. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಆದಿಯಾಗಿ ಎಲ್ಲ ಕೋರ್ಟ್ಗಳು ಆದೇಶ ಮಾಡಿರುವಂಥದ್ದು ಏನು ಅಂತಂದರೆ, ಕುಡಿಯೋ ನೀರಿಗೆ ಅದು ಸಾಂವಿಧಾನಿಕವಾಗಿರೋಂಥ ಹಕ್ಕಿದೆ ಪ್ರತಿಯೊಬ್ಬರಿಗೂ. ನೀವು ಕೃಷಿ ಚಟುವಟಿಕೆಗೆ ಬಳಕೆ ಮಾಡುವಂಥದ್ದಕ್ಕಿಂತ ಮುಂಚೆ ಕುಡಿಯೋ ನೀರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ. ಹಾಗಾಗಿ ಏನು ಈ 340 ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡುವಂಥ ವ್ಯವಸ್ಥೆ ಇದೆ, ಇದನ್ನು ತಡೆಯುವಂಥ ಪ್ರಯತ್ನವನ್ನು ಯಾವುದೇ ಪಕ್ಷದ ರಾಜಕಾರಣಿ ಆಗಲಿ ಮಾಡಬಾರ್ದು. ಮತ್ತು ಇದನ್ನು ಯಾವ ರೀತಿಯಾಗಿ ಯೋಜನೆ ಪ್ರಾರಂಭಗೊಂಡಿದೆ ಅದೇ ರೀತಿಯಾಗಿ ಯೋಜನೆ ಮುಕ್ತಾಯ ಆಗಬೇಕು. ಅದಕ್ಕಾಗಲೇ ತಾಂತ್ರಿಕ ಸಮಿತಿಯನ್ನು ಕೂಡ ನೇಮಕ ಮಾಡಿ ಮೊನ್ನೆ ಶಾಸಕರು ತಿಳಿಸಿದಾಗೆ IASC ಅವರು ಕೂಡ ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ 21 ಕಡೆಗಳಲ್ಲಿ ಕುಡಿಯೋ ನೀರಿಗೋಸ್ಕರ ಭದ್ರಾ ಬಲದಂಡೆ ನಾಲೆಯಲ್ಲೇ ಅದನ್ನು ಒಂದು ಪೈಪ್ ಅಳವಡಿಕೆಯನ್ನು ಮಾಡಿರುವಂಥದ್ದು ಮೊದಲನೇ ಬಾರಿ ಮಾಡ್ತಾ ಇರೋವಂಥದ್ದಲ್ಲ. ಆದರೂ ಕೂಡ ಇದು ಕೇವಲ ಒಂದು ರಾಜಕೀಯ ದುರುದ್ದೇಶದಿಂದ ಈ ಥರದ ಒಂದು ಪ್ರತಿಭಟನೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ಅವರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ, ನೀವು ಕುಡಿಯೋ ನೀರಿಗೋಸ್ಕರ ರಾಜಕಾರಣವನ್ನು ಮಾಡಬೇಡಿ. ಇದು ಭಾಳ ಕೀಳ್ಮಟ್ಟದ ರಾಜಕಾರಣ ಆಗುತ್ತೆ. ನಮ್ಮ ಜಿಲ್ಲೆಯ ಜನ ಭಾಳ ಶಾಂತಿಯುತವಾಗಿ ತಮ್ಮ ಬೇಕಾದಂಥ ಹಕ್ಕನ್ನು ಇವತ್ತು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ನೀವು ಕೂಡ ದಾವಣಗೆರೆ ಜಿಲ್ಲೆಯ ಪ್ರತಿಯೊಬ್ಬರು ರೈತರು ಕೂಡ ಸಹಕರಿಸಬೇಕು. ವಿಶೇಷವಾಗಿ ಇದನ್ನು ಮುಂಚೂಣಿಯಲ್ಲಿ ನಿಂತಿರುವಂಥ ರಾಜಕಾರಣಿಗಳು ಅವರು ಕೂಡ ಇದನ್ನು ಕೈಬಿಟ್ಟು ಹೋರಾಟವನ್ನು ಕೈಬಿಟ್ಟು ನಮ್ಮ ಜಿಲ್ಲೆಯ ಜನರ ಪರವಾಗಿ ನೀವು ಕೂಡ ಧ್ವನಿ ಎತ್ತಬೇಕು ಅಂತೇಳಿ ನಾನು ಈ ಮೂಲಕ ಹೋರಾಟದ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನಮ್ಮ ನೀರು ನಮ್ಮ ಹಕ್ಕು. ಹೊಸದುರ್ಗ ತಾಲೂಕಿಗೆ ಏನು ಬಿಡುಗಡೆ ಮಾಡಬೇಕು ಅನ್ನೋಂಥ ಈಗಾಗಲೇ 80% ಕೆಲಸ ಮುಗಿದು ಈ ಸಂದರ್ಭದಲ್ಲಿ 346 ಹಳ್ಳಿಗಳಿಗೆ ನೀರು ಕೊಡುವಂಥ, ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆಗೆ ಈ ಸರ್ಕಾರ ಮತ್ತು ಶಾಸಕರು ಏನು ಶ್ರಮ ಹಾಕಿದ್ರು, ಅದಕ್ಕೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಏನೇನೋ ಕಾರಣಗಳಿಗೆ ನಮ್ಮ ಕ್ಷೇತ್ರದ ಜನತೆ ಕಡೂರು ಮತ್ತು ತರೀಕೆರೆ ಸೇರಿ ಇವರಿಗೆ ಭಾಳ ಅನ್ಯಾಯ ಆಗ್ತದೆ. ಇದರಿಂದ ದಾವಣಗೆರೆ ಜಿಲ್ಲೆಯ ಜನತೆ ಅದೇ ಯೋಚನೆ ಮಾಡಬೇಕಾಗಿದೆ. ಇದನ್ನು ತಾಂತ್ರಿಕವಾಗಿ ಯೋಚನೆ ಮಾಡಬೇಕಾಗಿದೆ. ನೀರು ದೇವರು ಕೊಡ್ತಾನೆ, ಪ್ರಕೃತಿಯಿಂದ ಬರುವಂಥ ನೀರನ್ನು ನಾವೆಲ್ಲರೂ ಕೂಡ ನಾವು ಸೇರಿ ಎಲ್ಲರೂ ಹಂಚಿಕೊಂಡು ಕುಡಿಬೇಕಾಗಿದೆ. ನಾವು ಸತ್ತರೆ ನಿಮ್ಮ ನೆಂಟರು ಇರೋದಿಲ್ಲ ನೀವೂರಿನಾಗೆ, ಇಲ್ಲಿ ಕೈಕಾಲು ನಾವು ಮುರಿದೋದ್ರೆ ನೋವು ಆದರೆ ಅದಕ್ಕೆ ನೀವು ಯೋಚನೆ ಮಾಡಬೇಕು. ಯಾರೋ 4 ಜನ ಸೇರಿಕೊಂಡು ಅಲ್ಲಿ ಪ್ರತಿಭಟನೆ ಮಾಡಿ ನಮಗೆ ಈಗಾಗಲೇ 80% ಹಣ ಖರ್ಚಾಗಿದೆ, ಸರ್ಕಾರದ ಹಣ, ಸಾರ್ವಜನಿಕ ಹಣ. ಇಂಥ ಸಂದರ್ಭದಲ್ಲಿ ಕೀಳು ಮಟ್ಟದ ರಾಜಕಾರಣ ಮಾಡುವಂಥದ್ದು ಸರಿಯಲ್ಲ. ಈ ನಾಳೆ ಬಹುಶಃ ನನಗೆ ಒಂದು ವಿಶ್ವಾಸ ಇದೆ, ಶಾಸಕರು ಸರ್ಕಾರದ ಗಮನ ಸೆಳೆದು ಅಲ್ಲಿನ ಜನಪ್ರತಿನಿಧಿಗಳ ಗಮನ ಸೆಳೀತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಮತ್ತು ಎಲ್ಲ ಸಂಘಟನೆಗಳು, ರೈತ ಸಂಘ, ಸಾರ್ವಜನಿಕರು, ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಮೊನ್ನೆ ಮಾಡಿದಂಥ ಮನವಿಗೆ ಇವತ್ತು ಬಂದ್ ಮಾಡೋದ್ರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಇದು ಪ್ರಾರಂಭ ಅಷ್ಟೇ. ನಾಳೆ ನಮಗೆ ಇದಕ್ಕೆ ಸರಿಯಾದ ಒಂದು ಉತ್ತರ, ಸರಿಯಾದ ನ್ಯಾಯ ಸಿಗದೆ ಹೋದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂತು ಈ ಕ್ಷೇತ್ರದ ಜನತೆ ಮತ್ತೆ ಚರ್ಚೆ ಮಾಡಿ ಮುಂದೆ ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಮಾಡ್ತೇವೆ. ಜಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಾವು ಕೂಡ ನೀರಿಗಾಗಿ, ಕುಡಿಯುವ ನೀರಿಗಾಗಿ ನಾವು ಹೋರಾಟವನ್ನು ಮಾಡ್ತೇವೆ, ಬೀದಿಗೆ ಇಳಿತೇವೆ. ನಾವು ಪ್ರಾಣ ಬೇಕಾದರೂ ಬಿಟ್ಟರು ನೀರನ್ನು ಬಿಡುವುದಿಲ್ಲ, ಪ್ರಾಣ ಬೇಕಾದರೂ ಬಿಟ್ಟರು ನೀರನ್ನು ಬಿಡುವುದಿಲ್ಲ ಎಂಬ
ಸಂದೇಶವನ್ನ ಸಾರ್ತಾ ಬೀದಿಗಳಲ್ಲಿ ಜಯಂಕಾರವನ್ನು ಹಾಕೋದ್ರ ಮುಖಾಂತರ ಪ್ರಾಣ ಬೇಕಾದ್ರೂ ಕೊಡ್ತೇವೆ, ನೀರನ್ನು ಕೊಡೋದಿಲ್ಲ. ಪ್ರಾಣ ಬೇಕಾದ್ರೂ ಕೊಡ್ತೇವೆ, ಪ್ರಾಣ ಬೇಕಾದ್ರೂ ಬಿಡ್ತೇವೆ, ಆದ್ರೆ ನೀರನ್ನು ಬಿಡೋದಿಲ್ಲ. ಕೊಡಬೇಕು ಅಂತ ತಮ್ಮಲ್ಲಿ ಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಉಗ್ರವಾದ ಹೋರಾಟ ನೆಕ್ಸ್ಟ್ ಹೇಳಲು ಇವತ್ತು ಶಾಂತಿಯುತವಾಗಿ ಹೋರಾಟ ನಡೀತಾ ಇದೆ. ಏನಾದರೂ ಮುಂದೆ ಏನಾದರೂ ನೀರು ಕೊಡಲು ಏನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ರೈತ ಸಂಘ ಮತ್ತು ಸಾರ್ವಜನಿಕರು, ವಕೀಲರು ಎಲ್ಲರೂ ಸೇರಿದ್ದೇವೆ. ಇದು ಒಂದು ದೊಡ್ಡ ಶಕ್ತಿ ಹೊಸದುರ್ಗಕ್ಕೆ, ಇದು ಒಂದು ದೊಡ್ಡ ಶಕ್ತಿ. ಈ ಶಕ್ತಿಯಿಂದ ಉಪಯೋಗ ಆಗ್ಬೇಕಾಗಿರೋದು ಇವತ್ತು ಏನು ಸನ್ಮಾನ್ಯ ಗೋವಿಂದಪ್ಪನವರು 20 ವರ್ಷಗಳ ರಾಜಕೀಯ ಅಧಿಕಾರ ಇಟ್ಕೊಂಡು ಸೋತವರು ಇದ್ದಾರೆ, ಗೆದ್ದವರು ಕೂಡ ನಿರಂತರವಾಗಿ ನೀರಿಗಾಗಿ ಹೋರಾಟವನ್ನ ಕೆಲಸವನ್ನ ಮಾಡಿದಂತವ್ರು. ಇವತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹೊಸದುರ್ಗಕ್ಕೆ ಇತಿಹಾಸದಲ್ಲಿ ಮೊಟ್ಟ ಮೊದಲೇ ಬಾರಿಗೆ 346 ಹಳ್ಳಿಗಳು ಮತ್ತು ಪಟ್ಟಣ ಸೇರಿದಂತೆ ಸುಮಾರು 2.5 ಲಕ್ಷ ಜನಸಂಖ್ಯೆ ಇರತಕ್ಕಂತ ಈ ತಾಲೂಕಿಗೆ, ಪಕ್ಕದ ತಾಲೂಕು ಇದೆ ಕಡೂರು, ತರೀಕೆರೆ ತಾಲೂಕು, ಆದ್ರೆ ನಮ್ಮ ತಾಲೂಕು ಚಿಕ್ಕಮಗಳೂರು, ನಮ್ಮ ತಾಲೂಕಿಗೆ ಬರಬೇಕಾದಂತ ಭದ್ರಾ ಮೇಲ್ದಂಡೆ ವಿಶೇಷವಾಗಿ ಕಳೆದ 20-30 ವರ್ಷಗಳ ಇದ್ದಂತ ಕೂಗು ಏನಿತ್ತು, ಆ ಭದ್ರಾ ಮೇಲ್ದಂಡೆ ನೀರು ನಮಗೆ ಇವತ್ತು ಹರಿದಿದೆ, ನಮ್ಮ ವಿ ಸಾಗರ ಮುಟ್ಟಿದೆ, ನಮ್ಮ ಜಮೀನುಗಳಿಗೂ ಮುಟ್ಟುವಂತ ಕಾಲ ಹತ್ರ ಬರ್ತಾ ಇದೆ. ಎಲ್ಲ ಪಕ್ಷಗಳು ಆಯಾ ಸಂದರ್ಭದಲ್ಲಿದ್ದಂತ ಅಧಿಕಾರದಲ್ಲಿದ್ದಂತ ಪಕ್ಷಗಳು ಆ ಕಾರ್ಯವನ್ನ ಮುಂದುವರೆಸಿ ಇವತ್ತಿನ ಸರ್ಕಾರ ಇವತ್ತು ಆ ತಾರ್ಕಿಕ ಹಂತಕ್ಕೆ ತಂದಿರತಕ್ಕಂಥದ್ದು ಅದು ಒಂದು ಭಾಗ. ಎರಡನೇದಾಗಿ 346 ಹಳ್ಳಿಗಳು ಮತ್ತು ಪಟ್ಟಣ ಸೇರಿದಂತೆ 830 ಕೋಟಿ ಹಣವನ್ನ ಬಿಡುಗಡೆ ಮಾಡುವುದರ ಮುಖಾಂತರ, ಮಾಡಿಸೋದ್ರ ಮುಖಾಂತರ ಶಾಸಕರು ಕುಡಿಯ ನೀರನ್ನ ತರಬೇಕು ಅಂತೇಳಿ ಇವತ್ತು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಸ್ನೇಹಿತರೆ 600 ಕೋಟಿಯಷ್ಟು ಹಣ, 80% ಅಷ್ಟು ಹಣ ಈಗಾಗಲೇ ಖರ್ಚಾಗಿರ್ತಕ್ಕಂಥ ಈ ಯೋಜನೆಗೆ 80%. ಇವತ್ತು ಡೋಂಗಿ ಹೋರಾಟವನ್ನ ನೀವೇನ್ ಮಾಡ್ತಾ ಇದ್ದೀರಾ, ಇದನ್ನ ನೀವು ತಕ್ಷಣಕ್ಕೆ ನಿಲ್ಲಿಸಬೇಕು. ದಾವಣಗೆರೆ ಜಿಲ್ಲೆ ಬೇರೆ ಅಲ್ಲ, ಅಖಂಡ ಚಿತ್ರದುರ್ಗ ಜಿಲ್ಲೆ ಭಾಗ ದಾವಣಗೆರೆ ಜಿಲ್ಲೆ ಅನ್ನುವಂಥದ್ದನ್ನು ಯಾರು ಕೂಡ ಮರಿಬೇಡಿ. ನಾವೇ ಬಿಟ್ಕೊಟ್ಟಿರುವಂತ ಜಿಲ್ಲೆ ದಾವಣಗೆರೆ ಜಿಲ್ಲೆ. ಅದು ಅಂತ ಒಂದು ನಿರುತ್ಸಾಹದ ಹೋರಾಟವನ್ನು ನೀವೇನ್ ಮಾಡ್ತಾ ಇದ್ದೀರಾ. ಇವತ್ತು ಆ ಭಾಗದ ರೈತರು ಇವತ್ತು ನಾವೆಲ್ಲ ಸೇರಿರೋದು ಕಾರಣ ನಿಮ್ಗೆಲ್ಲ ಗೊತ್ತೇ ಇದೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಯಾವುದೇ ನೀರ್ನಾಗ್ಲಿ ನಾವು ಕೇಳ್ತಾ ಇರೋದು, ಯಾವ್ದೇ ಹೊಲಕ್ಕಾಗ್ಲಿ ನಮ್ಮ ಬೇರೆ ಬೇರೆ ಕೆಲಸಗಳಿಗಾಗ್ಲಿ ಕೇಳ್ತಾ ಇಲ್ಲ. ಕೇವಲ ಒಂದು ಕುಡಿಯೋ ನೀರಿಗೋಸ್ಕರ ನಾವು ಇಷ್ಟೊಂದು ಹೋರಾಟ ಮಾಡ್ತಿದೀವಿ. ಕೇವಲ ಒಂದು ಹೊಸದುರ್ಗ ತಾಲೂಕಲ್ಲಿ ಇವತ್ತು ಈ ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ತಿರೋದು ನಾವು ಇವತ್ತೇನಾದ್ರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಹೊಸದುರ್ಗ ತಾಲೂಕಿನ ಜನತೆಗಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ನಾವೇನೋ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಈ ತರದೊಂದು ಹೋರಾಟ ಎಲ್ಲರೂ ಎತ್ತಬೇಕಾಗತ್ತೆ. ನೀವು ಅದೇ ಬಲದಂಡೆ ನಾಲೆಯನ್ನ ಸೀಳ್ಬೇಡಿ ಅಂತ 21 ಕಡೆ ಅಡ್ಡಡ್ಡ ಸೀಳಿ ಬಿಟ್ಟಿದ್ದಾರೆ. ಈಗ ನಾವು ಸ್ವಾಮಿ ಒಂದ್ ಕಡೆ ಸೀಳಿ ನಿಮಗೆ ತಪ್ಪೇನಾಗುತ್ತೆ? ಒಂದು ಕಡೆ ಸೀಳಿ ನೀರನ್ನ ಕೊಟ್ರೆ ನಿಮಗೆ ಸಮಸ್ಯೆ ಏನಿದೆ? ಅದನ್ನ ಅವೈಜ್ಞಾನಿಕ ವರದಿ ಅಂತ ಹೇಳ್ತಾರೆ. ಅವೈಜ್ಞಾನಿಕ ವರದಿಯಿಂದ ಹಿಂದೆಲ್ಲ ಏನ್ ಮಾಡ್ಕೊಂಡ್ರಿ ಸ್ವಾಮಿ ನೀವು? ರಾಜಕಾರಣಿಗಳು, ಪಕ್ಷದರು, ಆಡಳಿತ ಪಕ್ಷದರು, ವಿರೋಧ ಪಕ್ಷದರು, ನೀವೆಲ್ಲ ಏನ್ ಮಾಡ್ಕೊಂಡಿದ್ರಿ? ಅವೈಜ್ಞಾನಿಕ ಕೆಲಸ ಅಂತ ಹೇಳ್ತೀರಲ್ಲ ನೀವು. ಅದನ್ನ ಹೈಲೈಟ್ ಮಾಡ್ಕೊಂಡು ನೀವು ಇವತ್ತು ನಮ್ಮ ಹೊಸದುರ್ಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರು ಬರ್ತಕ್ಕಂಥದ್ದನ್ನ ತಡಿಬೇಕು, ಕೊಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ರ? ಇದು ಶೋಧೆ ತರ್ತಕ್ಕಂಥ ವಿಚಾರ ಅಲ್ಲ. ನಮ್ಮ ಅಧ್ಯಕ್ಷರಿರ್ಬೋದು, ಯಾರೇ ಇರ್ಬೋದು, ಇವತ್ತು ಏನು ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಲ್ಲಿಂದ ಏನ್ ನೀರು ತರ್ತಕ್ಕಂಥ ಒಂದು ಸ್ಕೀಮ್ ರೆಡಿ ಆಗಿದೆ, ಆ ಒಂದು ಯೋಜನೆಯನ್ನ ಇವತ್ತು ತುರ್ತಾಗಿ ನಮ್ಮ ತಾಲೂಕಿಗೆ ನೀರು ಕೊಡ್ತಕ್ಕಂಥದ್ದು ಮಾಡಬೇಕು. ಅದು ಬಿಟ್ಟು ಈಗ ರೇಣುಕಾಚಾರ್ಯ ಇರ್ಬೋದು, ಬಿಜೆಪಿ ಯಾರೇ ಹಾಲಿ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಹಾಲಿ ಮಿನಿಸ್ಟರ್, ಯಾರೋ ಮಿನಿಸ್ಟರ್ ಇರ್ಬೋದು, ಇವತ್ತು ನಮ್ಗೆ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಇದು ಒಳ್ಳೆಯ ಪ್ರತಿಕ್ರಿಯೆ ಅಲ್ಲ. ದಾವಣಗೆರೆ, ಭದ್ರಾ, ಚಿಕ್ಕಮಗಳೂರು ಜಿಲ್ಲೆ ಇರ್ತಕ್ಕಂಥ ಈ ನೀರನ್ನು ಅವ್ರು ತಗೊಂಡೋಗಿ ಅವರು ನಮ್ಮ ಮೇಲೆ ತರೀಕೆರೆವರೆಗೂ, ಕಡೂರಿನವರೆಗೂ, ಹೊಸದುರ್ಗವರೆಗೂ, ಅಜ್ಜಂಪುರದವರೆಗೂ ಮೇಲೆ ಕುತ್ಕೊಂತಾರೆ ಅಂತಂದ್ರೆ ಇದೆಷ್ಟು ನಮಗೆ ಅವಮರ್ಯಾದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಬಂಧುಗಳೇ. ಅವರು ಭತ್ತ ಬೆಳಿತಾರೆ, ನಮ್ ಷಣ್ಮುಖಪ್ಪರು ಹೇಳ್ದಂಗೆ ಭತ್ತ ಬೆಳಿತಾರೆ, ಕಬ್ಬು ಬೆಳಿಬೇಕಂತೆ. ನಾವು ಕುಡಿಯೋಕೆ ನೀರಿಲ್ಲ ಅಂತಂದ್ರೆ ಇದ್ರ ಅರ್ಥ ಏನು?
ಅವರು ಉಪಯೋಗಿಸ ಸ್ವಲ್ಪ ಕಡಿಮೆ ಉಪಯೋಗಿಸಿದ್ರೆ ಎಲ್ಲಿ ಬೇಕಂದ್ರೆ ಈ ನೀರು ಹೋಗುತ್ತೆ. ನಾವು ಏನಾರು ಅವ್ರು ಕೋಟಿಗೆ ಹೋದ್ರೆ ಭತ್ತನು ಬೆಳೆಯಕ್ಕಾಗಲ್ಲ, ಕಬ್ಬನು ಬೆಳೆಯಕ್ಕಾಗಲ್ಲ. ಷಣ್ಮುಖಪ್ಪರ ಹೇಳ್ದಂಗೆ ನೀರಾವರಿ ಹೋರಾಟ ಸಮಿತಿಯಲ್ಲಿ ತನ್ನ ಬದುಕನ್ನು ತೊಡಗಿಸಿಕೊಂಡಂತಹ ಚಿತ್ರದುರ್ಗ ಜಿಲ್ಲಾ ಕನ್ನಡ ಪ್ರಭ ಪತ್ರಿಕೆಯ ಜಿಲ್ಲಾ ವರದಿಗಾರರಂತಹ ಚಿಕ್ಕಪ್ಪನಹಳ್ಳಿ ಷಣ್ಮುಖಪ್ಪನವರಿಗೆ ಒಂದು ಹೊಸದುರ್ಗ ನೀರಾವರಿ ಹೋರಾಟ ಸಮಿತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬಂಧುಗಳೇ, ಬಹಳಷ್ಟು ವರ್ಷಗಳಿಂದ, ಸರಿಸುಮಾರು 40-50 ವರ್ಷಗಳಿಂದ ಈ ಭಾಗದ ಜನ ತನ್ನ ಬದುಕನ್ನ ಪಣ ಇಟ್ಟು ಬರೀ ಹೋರಾಟನೇ ಮಾಡ್ಕೊಂಡು ಬಂದಿದ್ವಲ್ರಿ. 8 ವರ್ಷ ಅಂತ ನಮ್ಮ ಹೋರಾಟ. ಫ್ಲೋರೈಡ್ ಯುಕ್ತ ನೀರು ಕುಡಿದು 50 ವರ್ಷ ಆದ್ಮೇಲೆ ನಮಗೆ ಮುಂದಿನ ಸರಿ ಹೋರಾಟ ಮಾಡೋದೇ ಇಲ್ದಂಗೆ ಆಗ್ತೀವಿ. ಮಣಕಾಲ್ ಓಡಾಡಕ್ಕೆ ಬರಲ್ಲ. ವಿರೋಧ ಸಮಿತಿ ದೇವಸ್ಥಾನದಿಂದ ಟಿವಿ ಸರ್ಕಲ್ ವರೆಗೆ ಬರೋದೇ ಇಲ್ದಂಗೆ ಆಗ್ತೀವಿ. ಈ ಹೋರಾಟದ ಮುಖ್ಯ ಬಿಂದು ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಕೂಡ ಶಾಶ್ವತವಾದ ನೀರಾವರಿ ಯೋಜನೆಯನ್ನ ಕೊಡೋದಾದ್ರೆ ಇವತ್ತಿನ ಹೋರಾಟ ಬಹಳಷ್ಟು ಜಾಗೃತಿಯಿಂದ ಮಾಡಬೇಕಾಗುತ್ತೆ. ತಾಲೂಕಿನ ಎಲ್ಲ ಭಾಗದ ರೈತರು ಕೂಡ ಅವೈಜ್ಞಾನಿಕ ವರದಿ ಅಂತ ಯಾರೋ ಹೇಳ್ತಾರೆ, ನಾಚಿಕೆ ಆಗ್ಬೇಕು ಅವರಿಗೆ. ಹೋರಾಟ ಯಾರು ಹಕ್ಕಲ್ಲ. ಈ ಜನ್ಮಸಿದ್ಧ ಹಕ್ಕು ಈ ಮುನ್ನೆಲೆಯಲ್ಲಿ ಹುಟ್ಟಿದಂತವ್ರು, ಅಖಂಡ ಭಾರತದ ಪರಿಕಲ್ಪನೆ ಹೊಂದಂತವ್ರು. ಅಖಂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ದಾವಣಗೆರೆ ಸೇರಿತ್ತು, ನೆನಪಿಲ್ಲ ಅವರಿಗೆ. ಪಕ್ಷದ ಮುಖಂಡರು ಮತ್ತೆ ರೈತರ ಸಂಘದ ರೈತರು, ಕನ್ನಡ ಪರ ರಾಜ್ಕುಮಾರ್ ಸಂಘದವರು ಮತ್ತೆ ವಕೀಲ ಸಂಘದಿಂದನೂ ಬಂದಿದ್ದಾರೆ. ಮತ್ತೆ ಟ್ಯಾಕ್ಸಿ ಸಂಘದಿಂದ ಪ್ರತಿಯೊಬ್ಬರು ಎಲ್ಲ ಪಕ್ಷದಲ್ಲೂ ಒಗ್ಗಟ್ಟಾಗಿ ಓಡಿ ಈ ನೀರಿಗೋಸ್ಕರ, ಈ ನೀರು ನಮ್ಮ ಹಕ್ಕು, ನೀರೇ ನಮ್ಮ ಹಕ್ಕು ಅನ್ನೋ ಒಂದು ಇದರಿಂದ ಟಿಪಿ ಸರ್ಕಲ್ ವರೆಗೂ ಪಾದಯಾತ್ರೆ ಮಾಡಿಕೊಂಡು ಬಂದು ನಮ್ಮ ನಾಯಕರುಗಳು ಎಲ್ಲಾ ರೀತಿಯಾಗಿ ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಎಲ್ಲ ಹೇಳಿದ್ದಾರೆ. ಹೋರಾಟಕ್ಕೆ ಆಗಮಿಸಿರುವ ಎಲ್ಲ ಮುಖಂಡರುಗಳಿಗೂ, ರೈತರಿಗೂ ಹಾಗೂ ಹೊಸದುರ್ಗ ತಾಲೂಕಿನ ಜನತೆಗೆ ಹೃದಯಪೂರ್ವಕ ಅಭಿನಂದನೆಗಳು. ಪ್ರಪ್ರಥಮವಾಗಿ ಯಾರು ನಮಗೆ ನೀರು ಕೊಡಲ್ಲ ಅಂತ ಹೇಳಿದರೆ ಅವರನ್ನ ಒಪ್ಪಿಸಿ ನೀರನ್ನ ಹೇಗ್ ತರಬೇಕು ಅಂತ ನಮ್ಮ ಪಕ್ಷಾತೀತವಾಗಿ ಸೇರ್ಕೊಂಡಿರೋ ಎಲ್ಲ ಮುಖಂಡರುಗಳಿಗೆ ಆ ಶಕ್ತಿ ಇದೆ. ದಯಮಾಡಿ ಎಲ್ಲರೂ ಒಂದು ಅವರಿಗೆ ಚಪ್ಪಾಳೆ ಹೊಡೆದ್ರ ಮೂಲಕ ಅವರಿಗೆ ಒಂದು ಉತ್ತೇಜನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಬಸಣ್ಣರು ಹೇಳ್ದಂಗೆ ಅವ್ರು ಯಾರೋ ಬೇರೆ ದೇಶದವರಲ್ಲ, ಕ್ರಾಂತಿ ಮಾಡಕ್ಕೆ ಶಾಂತಿಯುತವಾಗಿ ನಾವು ಬ್ರಿಟಿಷರ ವಿರುದ್ಧ 300-400 ವರ್ಷ ಆಡಳಿತ ಮಾಡಿದ ಬ್ರಿಟಿಷರ ವಿರುದ್ಧನೇ ನಾವು ಸ್ವತಂತ್ರವನ್ನು ತಗೊಂಡಿದೀವಿ. ಇದೇ ರೀತಿ ಶಾಂತಿಯುತವಾದ ಹೋರಾಟ ಮಾಡ್ಕೊಂಡೆ ನೀರನ್ನು ಪಡಿತೀವಿ. ನಮಗೆ ನೀರು ಬರಲೇಬೇಕು. ಮುಂದಿನ ಪೀಳಿಗೆ ಒಳಗೆ ನಮ್ಮ ಬಯಲುಸೀಮೆನ ಯಾರು ಇದಕ್ಕೆ ಹೆಸರಿಟ್ಟಿದ್ರು ಬಯಲುಸೀಮೆ ಅಂತ, ಇದು ಮಲ್ನಾಡ್ ಅಂತ ಗುರುತಿಸ್ಕೋಣ ಅಂತ ಮುಂದಿನ ದಿನಗಳಲ್ಲಿ ನಾವೆಲ್ಲ ನೋಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ನೀರು ಯಥೇಚ್ಛವಾಗಿರೋದಕ್ಕೆ ಅನೇಕ ಜನ ನಮ್ಮಲ್ಲಿ ಅಡಿಕೆ ಬೆಳೀತಿದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿ ಇಷ್ಟು ಕಷ್ಟಪಟ್ಟು ಅಡಿಕೆ ಬೆಳೀತಾರಲ್ಲ, ಇಷ್ಟೊಂದು ಕಷ್ಟಪಟ್ಟು ಅಡಿಕೆ ಬೆಳೆಯಲ್ಲ, ಯಾಕೆಂದ್ರೆ ನೀರು ಚೆನ್ನಾಗಿದೆ ಅವರಿಗೆ. ಸೊ ನೀವೆಲ್ಲಾನು ಹೋಗ್ರಿ, ಚನ್ನಗಿರಿ ದಾಟ್ಕೊಂಡು ಅನೇಕ ರೈತರು ಹೋಗಿದ್ದೀರಾ. ಎಲ್ಲ 3 ಅಂತಸ್ತಿನ ಮನೆ, 4 ಅಂತಸ್ತಿನ ಮನೆ. ದಾವಣಗೆರೆ ಜಿಲ್ಲೆಯಲ್ಲೆಲ್ಲ 4 ಅಂತಸ್ತಿನ ಮನೆ. ನಮ್ಮಲ್ಲಿ ಇನ್ನು ಗುಡಿಸ್ಲಾಗೆ, ಗರೆ ಮನೆಗೆ, ಇನ್ನು ಮಣ್ಣಿ ಮನೆಗೆ ಇದ್ದಾರೆ. ಯಾಕೆ ಅಂದ್ರೆ ನೀರಿಲ್ಲ. ಮುಂಚೆಯಿಂದನೂ ಪ್ರಾಕೃತಿಕವಾಗಿ ಬಯಲುಸೀಮೆ ಆಗಿದೆ. ಅದೇ ನೀರಿದ್ ಬಂದಿದ್ದ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಆರ್ಥಿಕವಾಗಿ ಗಟ್ಟಿಯಾಗಿ, ಅವ್ರ ಮಕ್ಕಳು ಓದಾಂತರಾಗಿ, ಅವ್ರ ಮಕ್ಕಳನ್ನು ಡಾಕ್ಟರ್, ಇಂಜಿನಿಯರ್ ಮತ್ತೊಂದಾಗಿ ಮುಂದಿನ ದಿನಗಳಲ್ಲಿ ಒಂದು ಹೊಸ ನವೀನ ಹೊಸದುರ್ಗ ತಾಲೂಕು ನೋಡಬೇಕು ಅಂದ್ರೆ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ನೀರು. ಈ ನೀರಿಗಾಗಿ ನಾವೆಲ್ಲರೂ ಹಗಲು ರಾತ್ರಿ ಶಾಂತಿಯುತವಾದ ಹೋರಾಟ ಮಾಡಿ ನಮ್ಮ ನಾಯಕರುಗಳು ಹೇಗೆ ಹೇಳ್ತಾರೆ ಆ ರೀತಿ ಪಾಲಿಸ್ಕೊಂಡು ಕೊನೆಗೆ ಪಡೆಯವರೆಗೂ ಬಿಡದಲ್ಲ. ಇದನ್ನ ಅಂತ್ಯ ಅಲ್ಲ, ಕೇವಲ ಇವತ್ತು ಟಿವಿ ಸರ್ಕಲ್ ಬಿಟ್ಟೋಗೋದಲ್ಲ, ಇದನ್ನ ಆರಂಭ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅವರ ನಿರ್ಧಾರ ಜೊತೆಗೆ ನಮ್ಮ ಹೆಜ್ಜೆಯಲ್ಲಿ ಇರ್ತೀವಿ ಅಂತ ಅವ್ರಿಗೆ ಒಂದು ಮಾತು ಕೊಡ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ನಡ್ಕೊಳ್ತೀನಿ. 60 ವರ್ಷಗಳ ಹಿಂದೆ ಭದ್ರಾ ನೀರು ದಾವಣಗೆರೆ ಭಾಗದ ಜನ 60 ವರ್ಷ ಅನುಭವಿಸಿದ್ದಾರೆ. ಸನ್ಮಾನ್ಯ ನಿಲ್ಲಪ್ಪರ ಕಾಲದಲ್ಲಿ 60 ವರ್ಷಗಳ ಹಿಂದೆ ನಮಗೆ ನೀರಾವರಿ ಆಗಬೇಕಾಯ್ತು. ಅದರಿಂದ ನಾವು ವಂಚಿತ ಆದರೂ ಸತ ಇವತ್ತು ಕೇವಲ 60-70 ವರ್ಷಗಳಿಂದ ಆ ಭದ್ರಾ ನೀರಿನ ಎಲ್ಲ ಸೌಕರ್ಯಗಳನ್ನ ಪಡೆದು ಇವತ್ತು ಬಹಳ ಮುಂದುವರೆದ ಜನಾಂಗರಾಗಿ ಸಹ ಇವತ್ತು 60 ವರ್ಷದಿಂದ ಭದ್ರಾ ನೀರಿಗೆ ವಂಚಿತರಾಗಿರ್ವಿ ಭಾಗದ ಜನ. ಕೇವಲ ಒಂದು TMC ಕುಡಿಯೋ ನೀರಿಗೋಸ್ಕರ ನಾವು ಬಳಸಿದ್ರೆ ಇವತ್ತು ಅದಕ್ಕೆ ವಿರೋಧ ಮಾಡಿದ್ರಿಂದ ಇನ್ನೆಲ್ಲ 3 ಬಿಟ್ಟು ಚೆನ್ನಾಗಿರ್ಬೋದು ಆ ಭಾಗದವ್ರು. ಒಮ್ಮತದಿಂದ ಈ ಬಂದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅವರೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಶಾಸಕರ ಪರವಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಕಲಿಸಬೇಕು ಅಂತ ನಮ್ಮೆಲ್ಲರೂ ಕೇಳ್ಕೊಳ್ತೇನೆ. ಈ ಹೋರಾಟದ
ಎಲ್ಲರೂ ಮಾತಾಡಿದ್ದಾರೆ. ಆದಷ್ಟು ಕೆಲಸ ಇಲ್ದಕ್ಕಂತ ಯಾರೋ ಒಬ್ಬ ರಾಜಕಾರಣಿಗಳು ಸೋತರು ಮಾಡ್ತಿರೋದು ಬಿಟ್ಬಿಟ್ರೆ ಅಲ್ಲಿ ಯಾರೋ ರೈತರು ಇನ್ನೊಬ್ರು ರೈತರಿಗೆ ನೀರು ಕೊಡ್ಬೇಡ ಅಂತ ಯಾವ ತಾಲೂಕಿನಲ್ಲೂ ಹೇಳಲ್ಲ. ರೈತರು ಒಬ್ಬರಿಗೆ ಒಬ್ರು ಸಹಾಯ ಮಾಡಿರೋದು ಗೊತ್ತಿದೆ ಹೊರತು ಇನ್ನೊಬ್ರು ರೈತರನ್ನ ಕೆಡಿಸಿ ಬದುಕಿರೋ ರೈತರು ಇಡೀ ನಮ್ಮ ದೇಶದಲ್ಲೇ ಇಲ್ಲ. ಹಾಗಾಗಿ ದಾವಣಗೆರೆ ರೈತರು ನಮಗೂ ಬೆಂಬಲವಾಗಿದ್ದಾರೆ, ಅಲ್ಲಿರೋ ಮಂತ್ರಿಗಳು ಬೆಂಬಲವಾಗಿದ್ದಾರೆ. ಹಾಗಾಗಿ ನಾವು ಇದನ್ನೇನು ಸಿದ್ದರಾಮಯ್ಯನವರು ಗೋವಿಂದಪ್ಪರ ಅಧ್ಯಕ್ಷತೆಯಲ್ಲಿ ಇದು ಮೊದಲು ಪ್ರಾರಂಭ ಆಗಿತ್ತು. ಇದೇ ಬೋಕಿಕೆರೆ ರೋಡಲ್ಲಿ ಉದ್ಘಾಟನೆ ಮಾಡಿ ಅದ್ದೂರಿ ಕಾರ್ಯಕ್ರಮ ಮಾಡಿ ಸಿದ್ದರಾಮಯ್ಯರು ಕರೆಸಿ ಇದನ್ನ ಬಹಳ ಚಾಲನೆ ಮಾಡಿದ್ರು. ಈಗ ಗೋವಿಂದಪ್ಪರ ಕಾಲದಲ್ಲೇ ಇದು ತಾಕೀತ ಅಂತ್ಯ ಕಾಣುತ್ತೆ ಅಂತ ನಾವೆಲ್ಲ ನಂಬಿದೀವಿ. ಗೋವಿಂದಪ್ಪರ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸ್ತೇವೆ. ಅವರು ಎಲ್ಲಿ ಕರೆದ್ರು, ಬೆಂಗಳೂರಿಗಾಗ್ಲಿ ಇಲ್ಲ ಫ್ರೀಡಂ ಪಾರ್ಕ್ ಆಗ್ಲಿ ಎಲ್ಲಿಗೆ ಬೇಕಾದ್ರೂ ಬರೋಂತ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರದ್ದೇನು ಲಿಂಗಮೂರ್ತಣ್ಣವ್ರು ಏನ್ ಹೇಳಿದ್ರು, ಅವರು ಮೊದಲಿಂದ ರಾಜಕೀಯ ಮೊದಲನೇ ಹೋರಾಟದಿಂದ ಇಲ್ಲಿವರೆಗೂ ನೀರಿಗೆ ಒತ್ತು ಕೊಟ್ಟಷ್ಟು ಇನ್ಯಾವುದಕ್ಕೂ ಒತ್ತು ಕೊಟ್ಟಿಲ್ಲ. ಹಾಗಾಗಿ ನಮ್ಮ ತಾಲೂಕು ನೀರಾವರಿ ಆಗೋದ್ರಲ್ಲಿ 100% ನಿಶ್ಚಿತ ಇದನ್ನ ಗೋವಿಂದಪ್ಪರು ಅಂತ್ಯ ಕಾಣಿಸ್ತಾರೆ. ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಎಲ್ಲ ರೈತರ ಪರವಾಗಿ ನಾನು ಮಾತಾಡಿ ಅವರಿಗೆ ಒಂದು ನೀರಾವರಿ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ನಮ್ಮ ಹೋರಾಟ ಜಯವಾಗಲಿ. ಈ ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರ್ ಅವರಿಗೆ ವಂದನೆಗಳು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.